ನಮಸ್ಕಾರ ಸ್ನೇಹಿತರೆ. ಇಂದು UPSC ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಫುಲ್ ಡೀಟೇಲ್ಸನ್ನು ಸಿಂಪಲ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಫಸ್ಟ್ನೇ ಸ್ಟೇಜ್ ಏನಿರುತ್ತೆ ಫ್ರೆಂಡ್ಸ್, ಪ್ರಿಲಿಮ್ಸ್ ಇರುತ್ತೆ ಫ್ರೆಂಡ್ಸ್. ಪ್ರಿಲಿಮ್ಸ್ದಲ್ಲಿ ಮೊದಲನೇ ಹಂತದಾಗ 2 ಪೇಪರ್ ಇರ್ತವೆ ಫ್ರೆಂಡ್ಸ್. ಇದರಲ್ಲಿ GS ಪೇಪರ್ 1, CSAT ಪೇಪರ್ 2 ಅಂತಂದು ಇರ್ತವೆ ಫ್ರೆಂಡ್ಸ್. ಇದು 100 ಕ್ವಶನ್ 200 ಮಾರ್ಕ್ಸ್ ಇರ್ತವೆ ಫ್ರೆಂಡ್ಸ್. ಇದ್ರ ಮ್ಯಾಗಿರುತ್ತೆ. ಇದಾಗಿನ ಮೇಲೆ ಇದು MCQs ಆಧಾರದ ಮೇಲೆ ಇರ್ತವೆ ಫ್ರೆಂಡ್ಸ್. ಹಾಗಾಗಿ ಇದಕ್ಕೆ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರ್ತಾವೆ ಫ್ರೆಂಡ್ಸ್. UPSCದು ನೆಗೆಟಿವ್ ಮಾರ್ಕಿಂಗ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಆದಮೇಲೆ ಏನೈತೆ ಫ್ರೆಂಡ್ಸ್, ಪ್ರಿಲಿಮ್ಸ್ ಆಯ್ತು ಮೇನ್ಸು. ಇದರಲ್ಲಿ ಮತ್ತೆ ಹೊಳ್ಳಿ ಸೆಕೆಂಡ್ ಫಾಲ್ಟ್ ಬರೋದು ಮೇನ್ಸ್ ಬರುತ್ತೆ ಫ್ರೆಂಡ್ಸ್. ಮೇನ್ಸ್ದಾಗ ಇದ್ರಾಗ 2 ಕ್ವಾಲಿಫೈಯಿಂಗ್ ಪೇಪರ್ ಬರ್ತಾವೆ ಫ್ರೆಂಡ್ಸ್. ಇದರಲ್ಲಿ ಇದಾಗಿನ ಮೇಲೆ ಫ್ರೆಂಡ್ಸ್ ಮತ್ತು ಹೊಳ್ಳಿ ಕೆಳಗಡೆ ಒಟ್ಟ 9 ಪೇಪರ್ಸ್ ಬರ್ತಾವೆ ಫ್ರೆಂಡ್ಸ್. ಇದಾದ್ಮೇಲೆ ಕೆಳಗಡೆ ಎಲ್ಲ ಮೇನ್ಸ್ದಾಗ ಹೊಳ್ಳಿ 9 ಪೇಪರ್ ಬರ್ತಾವೆ ಫ್ರೆಂಡ್ಸ್. 9 ಪೇಪರ್ದಾಗ ಇದೇನಿದೆ ಫ್ರೆಂಡ್ಸ್, GS ಪೇಪರ್ 1, GS ಪೇಪರ್ 2, GS ಪೇಪರ್ 4, GS ಪೇಪರ್ 4 ಇರುತ್ತೆ ಫ್ರೆಂಡ್ಸ್. 2 ಆಪ್ಷನಲ್ ಇರ್ತವೆ ಫ್ರೆಂಡ್ಸ್. ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಇರುತ್ತೆ ಫ್ರೆಂಡ್ಸ್. ಮತ್ತು ಇಂಟರ್ವ್ಯೂ 275 ಮಾರ್ಕ್ಸಿನ ಇಂಟರ್ವ್ಯೂ ಇರುತ್ತೆ ಫ್ರೆಂಡ್ಸ್. ಇದ್ರಾಗ ಒಂದನೇದು GS 1ದಾಗ ಹಿಸ್ಟ್ರಿ ಜಿಯೋಗ್ರಫಿ ಬರುತ್ತೆ. 2ನೇದ್ರದಾಗ GS 2ದಾಗ ಪೊಲಿಟಿ ಬರುತ್ತೆ ಫ್ರೆಂಡ್ಸ್. ಪೊಲಿಟಿ 3ನೇದ್ರಾಗ ಎಕನಾಮಿಕ್ಸ್ ಸೈನ್ಸ್ ಬರುತ್ತೆ. 4ನೇದ್ರದಾಗ ಎಥಿಕ್ಸ್ ಬರುತ್ತೆ ಫ್ರೆಂಡ್ಸ್. ಇದು ಆಪ್ಷನಲ್ ಇರುತ್ತೆ. ಆಪ್ಷನಲ್ ಯಾವ ತೊಗೊಂತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಅದ್ರಾಗ ಕನ್ನಡ ಲಿಟ್ರೇಚರ್ ಅಂತ ಒಂದು ಕನ್ನಡ ಇದು ಬರುತ್ತೆ ಫ್ರೆಂಡ್ಸ್. ಅದನ್ನು ಬಿಟ್ಟರೆ ಹಿಸ್ಟ್ರಿ ಪೊಲಿಟಿ ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ ಫ್ರೆಂಡ್ಸ್ ಅದನ್ನು ತೊಗೋಬೋದು ಫ್ರೆಂಡ್ಸ್. ಇದರಲ್ಲಿ ಒಂದನೇದು ಅದ್ರಾಗ ಒಟ್ಟು ಫಸ್ಟ್ ಬರೋದ್ರಾಗ ಇದ್ರಾಗ ಒಟ್ಟು 3 ಥರ ಸ್ಟೇಜ್ ಇರುತ್ತೆ ಫ್ರೆಂಡ್ಸ್. 3 ಥರ ಸ್ಟೇಜ್ ಬರುತ್ತೆ ಇದರಲ್ಲಿ. 3 ಥರ ಸ್ಟೇಜ್ದಾಗ ಒಂದನೇ ಸ್ಟೇಜು ಫಸ್ಟ್ ಸ್ಟೇಜ್ ಬರೋದು ಫ್ರೆಂಡ್ಸ್ ಪ್ರಿಲಿಮ್ಸ್. ಫ್ರೆಂಡ್ಸ್ ಇದರ ಪ್ರಿಲಿಮ್ಸ್ದಾಗ ಪೇಪರ್ 1, ಪೇಪರ್ 2 2 ಬರ್ತವೆ ಫ್ರೆಂಡ್ಸ್. ಒಂದನೇದು GS ಪೇಪರ್ 1, CSAT ಪೇಪರ್ 2. ಇದು 100 ಕ್ವಶನ್ ಇರುತ್ತೆ